ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ, ಪ್ರಕೃತಿ ಮಾತೆಗೆ, ಇಡೀ ಬ್ರಹ್ಮಾಂಡಕ್ಕೆ ಕೋಟಿ ಕೋಟಿ ನಮನಗಳು. PMC ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ. ಈ ನಮ್ಮ PMC ಕನ್ನಡದಲ್ಲಿ ಇಂದು ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ಕಂಡ ಪತ್ರಿಜಿ. ಬಹಳ ಅದ್ಭುತವಾದ ಕಾರ್ಯಕ್ರಮ. ಏನಿದರ ವಿಶೇಷತೆ ಅಂತ ಮುಂದೆ ನಾವು ತಿಳಿತಾ ಹೋಗೋಣ. ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರೀತಿಯ ಹಿರಿಯ ಪಿರಮಿಡ್ ಮಾಸ್ಟರ್ ಶ್ರೀಮತಿ ನಿರ್ಮಲಾ ಗುಪ್ತಾ ಅಮ್ಮನವರು. ಅಮ್ಮ, ತಮಗೆ ವೇದಿಕೆಗೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಅಮ್ಮ. ಇಂದಿನ ವಿಶೇಷವಾದ ಕಾರ್ಯಕ್ರಮ ನಾನು ಕಂಡ ಪತ್ರಿಜಿ. ಅಮ್ಮ, ತಾವು ಪತ್ರಿ ಸರ್ನ ಎಲ್ಲಿ ಭೇಟಿಯಾಗಿದ್ದು? ನಾನು ಮೊದಲನೇ ಸಲ ಭೇಟಿಯಾಗಿದ್ದು ಬೆಂಗಳೂರಲ್ಲಿ ಕರ್ನಾಟಕ ಮಾಸ್ಟರ್ ಶ್ರೀಪಾದರಾವ್ ಅಂತ ಇದ್ದರು. ಅವರು ಅರವಿಂದ ಸ್ಕೂಲಲ್ಲಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಏರ್ಪಾಟು ಮಾಡಿದರು. ಆಗ ಸರ್ನ ಫಸ್ಟ್ ಟೈಮ್ ನೋಡಿದ್ದೀನಿ. ಸರು ಅಲ್ಲಿ ಕೂತಿದ್ದಾರೆ, ಗಡ್ಡ ಇದೆ, ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ಒಬ್ಬೊಬ್ಬರಾಗೆ ಸೆಕೆಂಡ್ ಕೊಡಿ, ನಮಸ್ಕಾರ ಮಾಡೋಕ್ಕೆ ಹೋಗಬೇಡಿ ಅಂದರು. ಹಾಗೆ ಆವತ್ತು ನೋಡೋದು ತುಂಬ ಖುಷಿ ಅನ್ನಿಸ್ತು. ನನಗೆ ಬೇಕಾಗಿರೋದು ಪಾದ ನಮಸ್ಕಾರ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ಇಷ್ಟ ಇಲ್ಲ. ಅಂಥ ಗುರುಗಳೇ ನನಗೆ ಸಿಕ್ಕಿರೋದ್ರಿಂದ ತುಂಬ ಖುಷಿ ಅನ್ನಿಸ್ತು. ಆವತ್ತು ಸುಮಾರು ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸರ್ನ ಮಾತಾಡಿಸಿದ್ದಾದಮೇಲೆ ಸ್ಟೇಜ್ ಮೇಲೆ ಬಂದು ಫ್ಲೂಟ್ ನುಡಿಸಿ ಧ್ಯಾನಕ್ಕೆ ಕೂಡಿಸಿದ್ದಾರೆ. ಎಷ್ಟು ಅದ್ಭುತವಾದಂಥ ಅನುಭವ ಅಂದರೆ ಅದನ್ನೆಲ್ಲವೂ ಕೂಡ ಮರೆಯಲಾರದೆ ಆ ನೆನಪುಗಳು ಇವತ್ತಿಗೂ ಕೂಡ ಆ ನೆನಪು ಬಂದಾಗೆಲ್ಲ ಕಣ್ಣೆದುರಿಗೆ ಕಾಣಿಸ್ತಾ ಇರುತ್ತೆ. ಒಂದು ಫಿಲಮ್ ನೋಡ್ದಂಗೆ ಅನಿಸುತ್ತೆ. ಸಣ್ಣ ಬೊಜ್ಜ ಗಣಪತಿ ಬಂದು ಡ್ಯಾನ್ಸ್ ಮಾಡ್ತಾ ಇರೋದು ಅಂದರೆ ಇನ್ನೂ ಆಗ ಬಂದು ನಾನು ಒಂದು 2-3 ತಿಂಗಳಾಗಿತ್ತು ಧ್ಯಾನಕ್ಕೆ ಬಂದು. ಇಂಥ ಅನುಭವಗಳು ಆ ಫ್ಲೂಟ್ ನುಡಿಸ್ತಾ ಇರೋವಾಗ ಆ ಸಂಗೀತ ನಾದ ಅನ್ನೋದು ಯಾವ ಶಬ್ದಗಳ ತರಂಗದಲ್ಲಿ ಬರ್ತಾ ಇರುತ್ತೋ ಹೆಚ್ಚು ಕಡಿಮೆ ಆದಾಗೆಲ್ಲ ಅದೇ ರೀತಿ ನನ್ನ ಒಳಗಡೆ ಕೂಡ ಡ್ಯಾನ್ಸ್ ಮಾಡ್ದಂಗೆ ಆಗ್ತಾಯಿತ್ತು. ಅಷ್ಟು ಅನುಭವಗಳನ್ನು ಹೊಂದಿದ್ದೀವಿ. ಫಸ್ಟ್ ಟೈಮ್ ಭೇಟಿ ಆಗಿದ್ದಾಗಲೇ ನನಗೆ ಸರಿಯಾದ ಗುರುಗಳು ಅನ್ನೋದು ಕೂಡ ನನಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಅಮ್ಮ, ಆ ಮೊದಲನೇ ದಿನನೇ ನಿಮಗೆ ಒಡನಾಟ ಶುರುವಾಯಿತು. ಪತ್ರಿ ಸರ್ ಮಾತನಾಡಿಸುವ ಒಂದು ನಿಮಗೆ ಸೌಭಾಗ್ಯ ಸಿಗ್ತಾ ಅಲ್ಲಿ? ಮಾತನಾಡಿಲ್ಲ, ಸೆಕೆಂಡ್ ಮಾತ್ರ ಕೊಟ್ಟಿದ್ದೀವಿ. ಮತ್ತು ಪಿರಮಿಡ್ ವ್ಯಾಲಿಯಲ್ಲಿ ಪತ್ರಿ ಸಾರ್ ಬಂದಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿದ್ದೀವಿ. ಸಾರು ಅಲ್ಲಿ ಮೀಟಿಂಗ್ ನಡೆಸ್ತಾ ಇದ್ದರು. ನಾವೆಲ್ಲ ಅಲ್ಲೇ ಒಂದು ದಿವಸ ಉಳ್ಕೊಂಡಿದ್ವು. ತುಂಬ ಚೆನ್ನಾಗಿತ್ತು. ಅಲ್ಲಿ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ. ಆದರೆ ಸರ್ದು ತೆಲುಗು ಸ್ಪೀಚ್ ಆಗಿರೋದ್ರಿಂದ ಕನ್ನಡದವರಾದರೂ ಕೂಡ ಬಂದು ಆ ವೈಬ್ರೇಷನ್ ಇರುತ್ತೆ ಅಂತ ಬರೋವರು. ಆಗಲೂ ಕೂಡ ಮಾತಾಡಿಸಿದ್ದು ಇಲ್ಲ ಅಂತ ಅನಿಸುತ್ತೆ. ನಾವು ಯಾವಾಗ ನಾನು ಸರ್ ಹತ್ರ ಮಾತಾಡಿದ್ದು ಅಂದರೆ ಅನ್ನದಾನ ಕಮಿಟಿಯಲ್ಲಿ ಯಜಮಾನರು 2008ರಲ್ಲಿ ಆಗಿದ್ದು. ಆವಾಗ ನಮ್ಮನೆಗೂ ಕೂಡ ಸರ್ ಬಂದಿದ್ದರು. ಆವಾಗ ಒಂದು ಸ್ವಲ್ಪ ಅಂದರೆ ನಮಸ್ತೆ ಸಾರ್ ಅಂತ ಹೇಳಿದ್ದು ಮಾತ್ರನೇ, ಅಷ್ಟೇ ನಡೆದಿದ್ದು. ಅದ್ಭುತ ಅಮ್ಮ. ಅಮ್ಮ, ನಮಗೆಲ್ಲ ಗೊತ್ತು ತಮ್ಮದು ನಿರ್ಮಲಾ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇದೆ. ಸರ್ ಮನೆಗೆ ಬಂದಿದ್ದರು. ಅಮ್ಮ, ಮನೆಯಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶದ ಘಟನೆಗಳು ನಮ್ಮ ಜೊತೆ ತಿಳಿಸಿ ಅಮ್ಮ. 2008ರಲ್ಲಿ ಅಹಿಂಸಾ ಧ್ಯಾನ ಮಹಾಯಜ್ಞ ಅಂತ ನ್ಯಾಷನಲ್ ಕಾಲೇಜು ಅಲ್ಲಿ ಆ ಗ್ರೌಂಡಲ್ಲಿ ಏರ್ಪಾಟ್ ಮಾಡಿದರು. ಅಲ್ಲಿ ನಮ್ಮ ಯಜಮಾನರು ಕ್ಯಾಶ್ ಕೌಂಟ್ರಲ್ಲಿ ಕಮಿಟಿಯಲ್ಲಿ ಇದ್ದರು. ಆಗ ಎಲ್ಲ ಸೆಂಟ್ರ್ಗಳಿಗೂ ಕೂಡ ಪತ್ರಿ ಸಾರು ಆವಾಗ ಬಂದಿದ್ದರು ವೆಲ್ಕಮ್ ಮಾಡೋಕ್ಕೆ. ಅಂದರೆ ಎಲ್ಲರನ್ನೂ ಕೂಡ ಬನ್ನಿ, ಈ ಪ್ರೋಗ್ರಾಮ್ ನಡೀತಾ ಇದೆ ಅಂತ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಆ ಗ್ರೌಂಡು ಸಾಲಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಆಗ ಆ ಸಮಯದಲ್ಲಿ ಮನೆಗೆ ಬಂದಿದ್ದರು. ಆಗ ಸರ್ಗೆ ಅಡುಗೆ ಮಾಡಬೇಕು ಅಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಸ್ನೇಹಿತೆ ಮನೋರಮಾ ಮೇಡಮ್ ಅಂತ ಬಂದಿದ್ದರು. ಅವ್ರು ಹೇಳಿಕೊಟ್ರು ಈ ಥರ ಅಂತ. ಸರ್ಗೆ ಮಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ಬೂದುಗುಂಬಳಕಾಯಿ ಓಳು ಹಾಕಿ ಮಾಡಿದ್ವು. ಆಮೇಲೆ ಸರ್ ಜೊತೆಯಲ್ಲಿ ಪ್ರಸಾದ ಅಂತ ಒಬ್ಬರು
ಇರ್ತಾಯಿದ್ರು ಯಾವಾಗಲೂ ಕೂಡ. ಅವ್ರು ಹೇಳಿದ್ರು ಸರ್ಗೆ ತವ್ವೆ ಮಾಡಿ ಅದ್ರ ಜೊತೆಗೆ ಅಂತ ಹೇಳಿದ್ರು. ಅದು ಮಾಡಿದ್ದು, ಅದು ಆಯಿತು. ಸರ್ ಜೊತೆಗೆ ಇಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. 15-20 ಜನ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ 50 ಜನ ಮೇಲೆ ಬಂದಿದ್ದಾರೆ. ಆಗ ತಕ್ಷಣಕ್ಕೆ ಹೋಟೆಲಿಂದ ಫುಡ್ಡೆಲ್ಲ ಕೆಲವು ತರಿಸಿದ್ವು, ಸರ್ಗೆ ಮಾಡಿದ್ವು. ಆಮೇಲೆ ಅಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಮಾತಾಡ್ತಾಯಿದ್ರು. ಆಗ ಮೌನವಾಗಿರಬೇಕು ಅನ್ನೋದು ಇನ್ನೂ ಸರ್ ಮುಂದೆ ಅಷ್ಟು ಕಾನ್ಸೆಪ್ಟ್ಗಳು ಕರ್ನಾಟಕದಲ್ಲಿ ಅಷ್ಟು ಗೊತ್ತಾಗಿರಲಿಲ್ಲ. ಆಮೇಲೆ ಎಲ್ಲರದು ಊಟ ಆಯಿತು, ಸರ್ದು ಊಟ ಆಯಿತು. ನಮ್ಮ ತಮ್ಮನ ಮಾತ್ರನೇ ಹತ್ರಕ್ಕೆ ಸೇರಿಸ್ಕೊಂಡು ಕಾಲೊತ್ತು ಅಂದರು. ಕಾಲೊತ್ತಿದ್ರು, ತುಂಬ ಕೋಪದಲ್ಲಿದ್ದರು, ಗಂಭೀರವಾಗಿದ್ದರು. ಆದರೆ ಅವತ್ತು ಒಂದೇ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಏನು ಅಂದರೆ, ತವ್ವೆ ಮಾಡ್ತೀವಿ, ಅದರಲ್ಲಿ ಉಪ್ಪು ಎಷ್ಟು ಹಾಕ್ತೀವಿ ಅಂತ ಹೇಳಿದ್ರು. ಇಷ್ಟು ತವ್ವೆ ಮಾಡಿದರೆ ಇಷ್ಟು ಉಪ್ಪು ಹಾಕ್ತೀವ? ಇಲ್ವಲ್ಲ. ಅದೇ ರೀತಿ ಆ ಉಪ್ಪು ಎಷ್ಟು ಹಾಕ್ತೀವೋ ಮಾತುಗಳು ಕೂಡ ಅಷ್ಟೇ ಇರಬೇಕು ಅನ್ನೋದು ಆವತ್ತು ಇದೇ ನಿಮ್ಮ ಮನೆಯಲ್ಲಿ ಕಾನ್ಸೆಪ್ಟು ಅಂತ ಹೇಳಿಬಿಟ್ಟು ಹೋದರು. ಆಗ ಅಷ್ಟು ನಮಗೆ ಅರ್ಥ ಆಗ್ತಿರಲಿಲ್ಲ ಏನು ಅಂತ. ಈಗ ಕ್ರಮೇಣ ಅರ್ಥ ಆಯಿತು. ಎಷ್ಟು ಮೌನವಾಗಿ ಆಚರಿಸಿದ್ರೆ ಅಷ್ಟು ಚೆಂದಾಗಿರುತ್ತೆ ಆ ಪ್ಲೇಸ್ ಎಲ್ಲವೂ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಅರ್ಥ ಆಯಿತು. ಈ ರೀತಿ ಭಾಳಷ್ಟು ಸಮಯ ಸರ್ ನಮ್ಮ ಮನೆಗೆ ಬಂದಿದ್ದಾರೆ. ಅದ್ಭುತ ಅಮ್ಮ. ಮಾತು ಬೇರೆ ಕೇಳ್ತಾ ಹೋದ್ರಿ. ಸರ್ಗೆ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟ, ತೊಗರಿಬೇಳೆ ತವ್ವೆ ಅಂದರೆ ತುಂಬ ಇಷ್ಟ. ಇನ್ಮೇಲೆ ನಾವೆಲ್ಲ ಊಟ ಮಾಡ್ಬೇಕಾದ್ರೆ ಪತ್ರಿ ಸರ್ನ ನೆನ್ಪು ಮಾಡ್ಕೊಂಡು ಊಟ ಮಾಡೋಣ. ಮತ್ತು ಪತ್ರಿ ಸರ್ ಅಮ್ಮನ ಮನೆಯಲ್ಲಿ ಹೇಳಿರುವಂಥ ಒಂದು ಮಾತು, ಎಷ್ಟು ಮಾತಾಡಬೇಕು, ಯಾವ ಸನ್ನಿವೇಶಕ್ಕೆ ಮಾತನಾಡಬೇಕು, ಅದರ ತಕ್ಕನಾಗಿ ಮಾತು ಮೃದುವಾಗಿ ಮಿತವಾಗಿ ಇರಬೇಕು ಎಂಬ ಒಂದು ಮಾತನ್ನು ಅವರು ತಿಳಿಸಿದ್ರು ಅಂತ ಹೇಳಿದ್ರು. ಅಮ್ಮ, ಯಾವುದೋ ಒಂದು ಘಟನೆ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಪತ್ರಿ ಸರ್ ಜೊತೆ ಅನ್ನೋದು ಯಾವುದಾದ್ರು ಇದೆಯಾ ತಮ್ಮ ಜೀವನದಲ್ಲಿ? ಸಾಕಷ್ಟು ಇದೆ ಅಮ್ಮ. ಬೇರೆಯವ್ರ ಮನೆಗೆ ಬಂದಿದ್ದಾರೆ, ಅವ್ರ ಮನೇಲಿ ಉಳ್ಕೋಬೇಕು ಅಂತ. ಅವರು ಮನೋರಮಾ ಮೇಡಮ್ ಅವರು ಮನೆಯಲ್ಲಿ ಇರಬೇಕು ಅಂತ. ಆದರೆ ಆ ಸರ್ ಬಂದಿದ್ದಾರೆ ಅಂತ ಹೇಳಿದಾಗ ನಾವೆಲ್ಲರೂ ಹೋಗಿದ್ದೀವಿ. ಸರ್ ಬರ್ತಾರೆ ಅಂದರೆ ಅಂಗಡಿಯಲ್ಲಿ ಏನು ಕೆಲಸ ಇದ್ದರೂ ಕೂಡ ಬಿಟ್ಬಿಟ್ಟು ಯಜಮಾನರು ನಾನು ಹೋಗ್ತಾಯಿದ್ದು, ತಮ್ಮನೂ ಬರ್ತಾಯಿದ್ದ. ಆಗ ಅಲ್ಲಿ ಸರ್ ನೋಡಿಬಿಟ್ಟು ಹೇಳಿದ್ರು. ಆವತ್ತು ನಮ್ಮ ಮನೆಗೆ ಕಂಚಿ ರಘುರಾಮ್ ಸರ್ ಅಂತ ತಿರುಪತಿ ಮಾಸ್ತರು ಅವರು ಬಂದಿದ್ದರು. ಪ್ರಸಾದ್ ಲಗೇಜ್ ತಗೋ, ಮೇಡಮ್ ಮನೆಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಯಜಮಾನ್ರ ಹತ್ರ ಹೇಳ್ತಿದ್ದಾರೆ, ಏನು ಕಂಚಿ ರಘುರಾಮ್ ಅವ್ರನ್ನ ಮಾತ್ರನೇ ನೀವು ನೋಡ್ಕೊಳ್ಳೋದು, ನನ್ನನ್ನು ನೋಡ್ಕೊಳ್ಳಲ್ವಾ ಅಂತ ಹೇಳಿದ್ರು. ಎಸ್ ಸರ್, ನಿಮ್ಮದೇ ಅದು ಮನೆ ಸರ್, ಬರ್ಬೋದು, ನಿಮ್ಮದೇ ಧ್ಯಾನಾಲಯ ಅದು ಅಂತ ಹೇಳಿದಾಗ ತಕ್ಷಣಕ್ಕೆ ಬಟ್ಟೆ ತಗೊಂಡು ಮನೆಗೆ ಹೊರಟು ಬಂದರು. ಆದರೆ ಬಂದಾಗ ಸುಮಾರು ಜನ ಎಲ್ಲರೂ ಸೇರಿದ್ವು ಅಲ್ಲಿ. ಯಾರಾದರೂ ಆಗಲಿ, ನಾವು ಯಾರ ಮನೆಗೆ ಹೋದರೂ ಕೂಡ ನೀರು ಬೇಕು ಅಂತ ಕೇಳ್ತೀವಿ, ಕೊಡ್ತಾರೆ, ಆಗುತ್ತೆ. ಏನು ಪಕ್ಕದಲ್ಲಿ ರಿಮೋಟ್ ಇದ್ದರೆ ಟಿ ವಿ ಆನ್ ಮಾಡಿಬಿಡ್ತೀವಿ, ಮುಟ್ತೀವಿ ನಾವು. ಆದರೆ ಸರ್ ಹತ್ರ ನಾನು ಕಲ್ತಿರೋದೇನು ಅಂದರೆ ಪರ್ಮಿಷನ್ ಕೇಳಬೇಕು. ಅಷ್ಟು ಸ್ವತಂತ್ರವಾಗಿ ನಾವು ಅವ್ರ ಮನೆಯದು ಮುಟ್ಟಬಾರ್ದು. ಆ ರಿಮೋಟನ್ನು ತಗೊಂಡು ಆಮೇಲೆ ಟಿ ವಿ ಹಾಕಿ ಅಂತ ಹೇಳಿ ನೋಡ್ಬೋದಾ ಅಂತ ಕೇಳಿ ಟಿ ವಿ ಹಾಕಿಸ್ಕೊಂಡು ನೋಡಿದ್ರು. ಆಮೇಲೆ ಮಲಗಿದ್ರು. ಆ ಟೈಮಲ್ಲಿ ಏಕತಾ ಧ್ಯಾನ ನಡೀತಾ ಇತ್ತು. ಬೆಳಗ್ಗೆ ಪ್ರತಿ ಭಾನುವಾರ 6ರಿಂದ 7ವರೆಗೂ ಏಕತಾ ಧ್ಯಾನ ಇರ್ತಾಯಿತ್ತು. ಆ ಧ್ಯಾನಕ್ಕೆ ಸರ್ರು ಎದ್ದಿರಲಿಲ್ಲ, ನಾವುಗಳೆಲ್ಲ ಮಾಡಿದ್ವು. ಅಲ್ಲ, ಜೊತೆಗೆ ಸರ್ರು ಕಾಫಿ ಬೇಡ ಅಂತ ಹೇಳಿದ್ರು. ನಮ್ಮ ಕಂಚಿ ರಘುರಾಮ್ ಸರ್ಗೆ ಕಾಫಿ ಕೊಟ್ಟೆ. ಆಮೇಲೆ ಹೀಗೆ ನೋಡಿ ಸರ್ ಹೇಳಿದ್ರು, ಮೇಡಮ್ ನನಗೂ ಕಾಫಿ ಅಂತ ಕೇಳಿದ್ರು. ಆದರೆ ನಾವು ಸರ್ ಬೈತಾರೆ, ಕೂಗಾಡ್ತಾರೆ ಅನ್ನೋ ಮಾತುಗಳು ಕೇಳಿದ್ದೀವಿ. ಅವರು ಕರುಣೆ ಪ್ರೀತಿ ಅನ್ನೋದು ಆವಾಗ ನಮಗಿನ್ನೂ ಗೊತ್ತಿರಲಿಲ್ಲ, ಯಾಗ ಅವ್ರು ನೋಡ್ತಾರೆ ಅಂತ. ಆಗ ಆಮೇಲೆ ಕೊಟ್ಟು ಅಲ್ಲಿ ನನಗೆ ಗೊತ್ತಾಯಿತು, ನಾವು ಕೇಳಬೇಕಾಗಿರೋದು ನಮ್ಮ ಧರ್ಮ. ಅವ್ರು ತಗೊಳ್ಳದೇ ಇದ್ದರು, ಮನೆಗೆ ಯಾರು ಬಂದರೂ ಕೂಡ ಆ ರೀತಿ ಆತಿಥ್ಯವನ್ನು ಮಾಡಬೇಕು ಅನ್ನೋದು ಅಲ್ಲಿ ಕಲ್ತ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದೀವಿ, ಆದರೂ ಗುರುಗಳ ಜೊತೆಯಲ್ಲಿ ಕಲಿಯೋದು ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಅದ್ಭುತ ಅಮ್ಮ. ಸಂಸ್ಕಾರ ಅನ್ನೋದು ಅತಿಥಿ ದೇವೋ ಭವ ಅನ್ನೋದು ನಾವು ನಮ್ಮ ಸಂಸ್ಕಾರದಿಂದಲೇ ಮಕ್ಕಳಿಂದಲೇ ನಾವು ಕಲ್ತಿರ್ತೀವಿ. ಆದರೆ ಗುರುಗಳ ಮುಖಾಂತರ ಬಂದಾಗ ನೋಡಿ, ಆತ್ಮೀಯರು ಅಮ್ಮ ಹೇಳ್ತಾ ಬಂದರು, ಅವರು ಪತ್ರಿ ಸರ್ ಅವರು ಎಷ್ಟು ಆತ್ಮೀಯವಾಗಿ ಇದ್ದರೂ ಕೂಡ ಒಂದು ಪಿರಮಿಡ್ ಮಾಸ್ಟರ್ ಮನೆಗೆ ಹೋದ್ಮೇಲೆ ಒಂದು ವಸ್ತುವನ್ನು ಮುಟ್ಟಬೇಕು ಅಂದ್ರೂ ಕೂಡ ಅವ್ರ ಅನುಮತಿ ಇಲ್ಲದೆ ನಾವು ಮುಟ್ಟಬಾರ್ದು
ಅವ್ರನ್ನ ಅನುಮತಿ ಕೇಳೇ ಮುಟ್ಟಬೇಕು ಅನ್ನುವ ಆ ಒಂದು ಪ್ರೀತಿಯ ಮಾತುಗಳಾಗಲಿ, ಆ ಸನ್ನಿವೇಶಗಳಾಗಲಿ, ಇಂತಹ ಘಟನೆಗಳು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಬಹಳ ತೃಪ್ತಿ ನೀಡುವಂತಹ ಘಟನೆಗಳು. ಬಹಳ ಅದ್ಭುತವಾಗಿ ಅದನ್ನು ನೆನ್ಪು ಮಾಡ್ಕೊಂಡ್ರಿ ಅಮ್ಮ. ನಾವು ತಿಳಿಪಟ್ಟಿದ್ದೀವಿ ಮತ್ತು ಕೆಲವೊಮ್ಮೆ ನೋಡು ಇದ್ದೇವೆ. ಇವಾಗ ನಾನು ತಗೊಂಡಾಗ ನಾನು ಪತ್ರಿ ಸರ್ನ ಚೆನ್ನಾಗಿ ನೋಡಿದ್ದೇನೆ. ಸೊ ಸರ್ ಹೇಳ್ತಾ ಇದ್ರು, ಸರ್ಗೆ ಕೋಪನೂ ಬರುತ್ತೆ, ಕರುಣೆ ಪ್ರೀತಿ ಎಷ್ಟಿದೆಯೋ ಅದು ಕೋಪನೂ ಬರುತ್ತೆ ಅಂತ. ಅಮ್ಮ, ನಿಮ್ಮ ಮುಂದೆ ಯಾವ್ದಾರು ಒಂದು ಘಟನೆ ಸರ್ ಹೊಡೆದಿರೋದು ಅಥವಾ ಯಾರಿಗೋ ಜೋರಾಗಿ ರೇಗಿರೋದು ಅದೆಲ್ಲ ಮಾಡ್ತಿದ್ರು ಅಂದರು. ಯಾವ್ದಾದ್ರು ಒಂದು ಘಟನೆ ನೆನ್ಪು ಮಾಡ್ಕೊಬೋದಾ? ಸರ್ ಜೊತೆಯಲ್ಲಿ ಇದ್ದಾಗ ಕೋಪ ಮಾಡ್ಕೊಳ್ಳೋದು ಏನು ಅಂದರೆ, ಅವ್ರ ಬಾಯಿಂದ ಸರಿ ಇಲ್ಲದ ಮಾತುಗಳು ಬಂದಾಗ, ಅವ್ರ ವರ್ತನೆ ಸರಿಯಾಗಿಲ್ಲದೆ ಇರೋವಾಗ ಮಾತ್ರನೇ ಕೋಪ ಮಾಡ್ಕೊತಾರೆ. ಅಷ್ಟೇ ಹೊರತು ಸಣ್ಣ ಪುಟ್ಟದಕ್ಕೆಲ್ಲವೂ ಕೂಡ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನು ಅನುಭವಿಸಿದ್ದೀನಿ. ಸರ್ ಹತ್ರ ಮಾತಾಡೋವಾಗ, ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ, ಮಾತು ಕಲ್ತ್ಕೊಂಬಾ ಹೋಗು ಅಂತ ಹೇಳಿದ್ದಾರೆ ನನಗೂ ಒಂದು ಸತಿ. ಕ್ಲಾಸ್ ಎಲ್ಲ ಮುಗಿದಿದೆ ಒಂದು ಕಡೆ. ಏನು ಸಂಗತಿ ಅಂದರೆ, ನೀವೇ ಹೇಳಿ ಸಾರ್ ಅಂತ ಹೇಳಿದ್ದೀನಿ. ಅಂದರೆ ಇಷ್ಟೊತ್ತು ಸರ್ ಮಾತು ಕೇಳಿ ಮತ್ತೆ ಅದನ್ನು ನಾನು ತಪ್ಪು ಮಾಡಿದ್ದೀನಿ. ಅಲ್ಲಿ ನನಗೆ ಅರಿವಾಯಿತು ಆ ಮಾತು. ಅಂಥ ಸಮಯದಲ್ಲಿ ಮಾತ್ರ ಕೋಪ ಮಾಡ್ಕೊತಾರೆ, ಅಷ್ಟೇ ಹೊರತು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ನಮಗೆ ಪರ್ಮಿಷನ್ ಇಲ್ಲದೆ ನಾವುಗೆ ಒಬ್ಬರು ಗೈಡ್ ಮಾಡಿರ್ತಾರೆ, ಹೀಗಿರಬೇಕು ಹಾಗಿರಬೇಕು ಅಂತ. ನಾವು ಆ ರೀತಿ ಸೇವಾದಳದಲ್ಲಿ ಮಾಡ್ತಾ ಇರ್ತೀವಿ. ಆದರೆ ಸರ್ಗೆ ಯಾರಿಗೂ ಅಡ್ಡಿ ಮಾಡಬಾರ್ದು. ಪಿರಮಿಡ್ ಒಳಗಡೆ ಬರಬೇಕು ಅಂದಾಗ ಎಲ್ಲರನ್ನೂ ಬಿಡಬೇಕು. ಅಂಥ ಟೈಮಲ್ಲಿ ನಮ್ಮ ಯಜಮಾನರಿಗೆ 2008 ಆ ಟೈಮೇ, ಆವಾಗ ಕೆನ್ನೆಗೆ ಹೊಡೆದಿದ್ರು. ಆವಾಗ ನಮ್ಮ ಯಜಮಾನರು ಫೀಲ್ ಆಗಿಲ್ಲ. ಬೇರೆಯವರೆಲ್ಲ ಅಯ್ಯೋ ಸರ್ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ನಂದಪ್ರಸಾದ್ ಅಂತ ಸರ್ ಜೊತೆಯಲ್ಲೇ ಅವರು ಯಾವಾಗಲೂ ಕೂಡ ಸೆಕ್ರೆಟ್ರಿ ಆಗಿ ಕೆಲಸ ಮಾಡ್ತಿದ್ರು. ಅವ್ರು ಹೇಳಿದ್ರು, ಚಿನ್ನನ್ನ 4 ಪಡಾಲ್ಸಿನ ದೆಬ್ಬ ನೀಕ್ ಪಡಿಂದಿ ಅಂತ ಅವ್ರು ಹೇಳಿದ್ರು. ಮತ್ತು ತೆಲುಗು ಅಲ್ವಾ, ಚಿಕ್ಕಪ್ಪ ನನಗೆ ಬೀಳಬೇಕಾಗಿರೋ ಏಟು ನಿಮಗೆ ಬಿದ್ದಿದೆ ಅಯ್ಯೋ ಅಂತ ಅಂದರು. ಏನೂ ಇಲ್ಲ, ನನಗೇನು ಫೀಲ್ ಇಲ್ಲ ಅಂತ ಕೂಡ ಹೇಳಿದ್ರು. ಆದರೆ ಅಲ್ಲಿ ಪ್ರೋಗ್ರಾಮ್ಗಳು ನಡೆದಾಗ GSS ಪ್ರೋಗ್ರಾಮ್ಗಳಲ್ಲಿ ಕಿಚನ್ನು ಮುಂದ್ಗಡೆ ಇತ್ತು, ಹಳೆಯ ಕಿಚನ್ನು ಪಿರಮಿಡ್ ವ್ಯಾಲಿಯಲ್ಲಿ. ಅಲ್ಲಿ ಸರ್ಗೂ ಮತ್ತು ಇನ್ಯಾರಾದರೂ ಗೆಸ್ಟ್ಗೆ ಅಂತ ಸ್ವಲ್ಪ ಅಡುಗೆ ಅಲ್ಲಿ ಸಪ್ರೇಟಾಗಿ ಮಾಡಿಸ್ತಾ ಇದ್ವು. ಆ ಸಮಯದಲ್ಲಿ ಇಲ್ಲೆಲ್ಲ ಇಂಗ್ಲೀಷ್ ಅವ್ರದ್ದು ಬ್ರೆಡ್ ಮುಕ್ಕಲು ಒದ್ದು ನಮ್ಕಿ ಅಂತ ಹೇಳಿಬಿಟ್ಟು, ಬ್ರೆಡ್ಡೇ ಅವರಿಗೆಲ್ಲ ಫಾರಿನ್ನಿಂದ ಬಂದಿರ್ತಾರಲ್ಲ, ಅವ್ರಿಗೆ ಬ್ರೆಡ್ಡೇ ಇಂಪಾರ್ಟೆಂಟ್ ಅಲ್ಲಿಟ್ಟಿರ್ತಾರೆ, ಅದು ಬೇಡ ಅಂದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಪಿರಮಿಡಿಂದ ಗೇಟ್ ಹತ್ರ ಕಿಚನ್ ಇದ್ದಿದ್ದು, ಅಷ್ಟು ದೂರ ಎಷ್ಟು ಅನುಭೂತಿಯಾಗಿ ಆ ಕರುಣೆಯಿಂದ ಏನು ಸಂಗತಿ ಅಂತ ನಮ್ಮ ಒಳಗಡೆ ಇರೋ ಮಾತುಗಳೆಲ್ಲವೂ ಕೂಡ ಹೊರಗೆ ತರಿಸಿ ಆ ಕರುಣೆ ತೋರಿಸ್ತಾರಲ್ಲ, ನಿಜವಾಗ್ಲೂ ಮರೆಯಲಾರದ್ದು. ನಮ್ಮ ತಂದೆ ತಾಯಿ ಹತ್ರ ಇರುತ್ತೆ ಅದೊಂದು ರೀತಿ ಪ್ರೀತಿ, ಆದರೆ ಗುರುಗಳ ಹತ್ರ ಪ್ರೀತಿ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ. ಆ ಸ್ಪರ್ಶವನ್ನೇ ಇವತ್ತು ನಾನು ಮರೆಯಲ್ಲ ಆಗಿದೆ. ಆ ಕರುಣೆ ಅನ್ನೋದು ಇದೆ. ಸುಮ್ಮನೆ ಕೋಪ ಅಂತೂ ಮಾಡ್ಕೊಳ್ಳಲ್ಲ. ನಾವು ತಪ್ಪು ಮಾಡಿದರೆ ಕೋಪ ಮಾಡ್ಕೊತಾರೆ. ಯಾಕೆಂದರೆ ಅದು ನಮ್ಮನ್ನು ಸರಿಪಡಿಸ್ಬೇಕಲ್ಲ, ಅದರಿಂದ ಮಾತ್ರನೇ ಸರ್ರಂಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಿದೆ. ನಾನು ಕೂಡ ಅನುಭವಿಸಿದ್ದೀನಿ. ಅದ್ಭುತ ಅಮ್ಮ. ನಮ್ಮದು ಪತ್ರಿ ಸರ್ದು ಮಹಾ ನಿರ್ವಾಣ ಆದಮೇಲೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ನಮಗೆ ಹೆಚ್ಚು ಬರ್ತಾ ಇದ್ದಾರೆ ಅಂತ ನಮ್ಮ PMC ಕನ್ನಡ ವತಿಯಿಂದ ಬಹಳಷ್ಟು ಪಿರಮಿಡ್ ಮಾಸ್ಟರ್ಸ್ಗಳು ಇವತ್ತು ಬರ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಜೀವನ ಆನಾಪಾನಸತಿ ಧ್ಯಾನದಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅವರು ಒಂದು ನಮ್ಮ PMC ಕನ್ನಡವನ್ನು ನೋಡಿ ನಿಮ್ಮಂತಹ ಧ್ಯಾನ, ನಮ್ಮಂತಹ ಪಿರಮಿಡ್ ಮಾಸ್ಟರ್ಸ್ಗಳು ನಿಮ್ಮಂತಹ ಧ್ಯಾನ ಜ್ಞಾನಗಳನ್ನು ತಿಳಿದುಕೊಂಡು ಇವತ್ತು ಪತ್ರಿ ಸರ್ ಹೇಳಿದ್ದಾರೆ, ನಾನು ಗುರು ಅಲ್ಲ, ನಿಮ್ಮ ಶ್ವಾಸ ನಿಮ್ಮ ಗುರು ಅಂತ. ಆದರೂ ಕೂಡ ನಮ್ಮ ಗುರು ಪತ್ರಿ ಸರ್ ಅಂತ ಹೇಳಿ ಅವ್ರನ್ನ ಮನನ ಮಾಡ್ಕೊಂಡು ಎಷ್ಟೋ ಜನ ಆನಾಪಾನಸತಿ ಧ್ಯಾನದಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗಿಂತ ಒಂದು ಕಿವಿ ಮಾತು ಹೇಳೋದಿದ್ರೆ ಪತ್ರಿ ಸರ್ ಏನು ಹೇಳ್ತಾ ಇದ್ರು ಇವಾಗ ಹೊಸ್ದಾಗಿ ಬಂದವ್ರಿಗೆ ಅಂತ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಸರ್ ಇಲ್ಲ ಅನ್ನೋದಕ್ಕಿಂತ ಸರ್ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಅನುಭೂತಿ ಕೂಡ ಆಗ್ತಾ ಇರುತ್ತೆ. ಸರ್ ಇದ್ದಾಗ ಬೇಕಾದಷ್ಟು ಆ ಟಿಪ್ಸ್ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಸಸ್ಯಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು, ಆಗ ಆನಂದಮಯ ಜೀವನ ನಡೀತಿದೆ, ಆರೋಗ್ಯ ಜೀವನ ಕೂಡ ನಡೀತದೆ ಅಂತ ಹೇಳ್ತಾ ಇದ್ದರು. ಆದರೆ ಸರ್ರು ಮಹಾನಿರ್ವಾಣ ಆಗಿದ್ದ ಸಮಾಧಿ ಆದಮೇಲೂ ಕೂಡ ಅವರ ಶಕ್ತಿ ಅನ್ನೋದು ಮೇಲ್ಗಡೆ ಲೋಕಗಳಿಂದ ನಮಗೆ ಶಕ್ತಿ ಬರ್ತದೆ ಅಂತ, ನಮ್ಮ ಮನುಷ್ಯರ ಮೂಲಕ ಶಕ್ತಿ ಅರಿತದೆ ಭೂಮಿ ಮೇಲೆ ಅಂತ ಇತ್ತು. ಆದರೆ ಆ ಶಕ್ತಿ ಇಲ್ಲೇ ಇರೋವಾಗಲ ಆ ಶಕ್ತಿ ಅನ್ನೋದು ಪ್ರಸಾರ ಆಗ್ತಾ ಇದೆ. ಅವರು ಹೇಳಿರೋ ಮಾತಿಗೆ ಬೆಲೆ ತುಂಬ ಜಾಸ್ತಿ ಕೊಡ್ತಾ ಇದ್ದಾರೆ ಈಗಿನ. ಯಾಕೆಂದರೆ
ಯಾರಾದರೂ ಹೇಳ್ತಾರಲ್ಲ, ಇದ್ದಾಗ ಬೆಲೆ ಗೊತ್ತಾಗೋದಿಲ್ಲ, ಅದು ಇಲ್ಲದೇ ಇರೋವಾಗ ಬೆಲೆ ಗೊತ್ತಾಗುತ್ತೆ ಅಂತ ಪತ್ರಿ ಸರ್ ಸಾಕಷ್ಟು ವಿಷಯಗಳಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಸರ್ನ ನೋಡಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಬಂದು ಕೂಡ. ನೀವು ಕಣ್ಮುಚ್ಕೊಂಡು ಸರ್ನ ನೋಡಿಲ್ಲ ಅಂತ ನೋಡಬೇಕು ಅಂದ್ಕೊಳ್ಳಿ, ನಿಮ್ಮ ಪಕ್ಕದಲ್ಲೇ ಅವರು ಬಂದು ಇದ್ದಂಗೆ ಆ ಸ್ಪರ್ಶ ಆಗಲಿ, ಆ ಮಾತಾಡ್ದಂಗೆ ಆಗಲಿ, ಏನೋ ಒಂದು ಫೀಲಿಂಗ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಗಲೇ ಎಷ್ಟೋ ಜನ ನಮ್ಮ ಮನೆಗೆ ಬರೋರು ನನ್ನ ಹತ್ರ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿರೋವ್ರಿಗೂ ಕೂಡ ಆಗಿದೆ ಆ ಅನುಭವ. ನಮ್ಮ ಮನೆಯಲ್ಲಿ ಕೂಡ ಸರ್, ನಾನು ಫಸ್ಟ್ ಅನ್ಕೊತಿದ್ದೆ ಎಲ್ಲರೂ ನಮ್ಮ ಮನೇಲಿ ನೋಡಿದೆ ಅಂತಾರೆ ಅಂತ. ನಮ್ಮ ಮನೇಲಿ ಇವತ್ತಿಗೂ ನಾನು ಸರ್ನ ನೋಡ್ತಾ ಇರ್ತೀನಿ, ಹೇಳ್ತಾ ಜ್ಞಾಪಿಸ್ತಾ ಇರ್ತೀನಿ. ವಾಟ್ ನೆಕ್ಸ್ಟ್ ಕ್ಲಾಸ್ ಸರ್ ಅಂತ ಅಂದ ತಕ್ಷಣ ಒಂದು ಕೆಲಸ ಕೊಡ್ತಾ ಇರ್ತಾರೆ. ನನ್ನನ್ನು ಫ್ರೀಯಾಗಿ ಕೂರೋದಕ್ಕೆ ಆಗೋದೇ ಇಲ್ಲ ಸರ್ನು. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಕೆಲಸ, ಮೇಡಮ್ ಇವತ್ತು ಈ ಕ್ಲಾಸ್ ಮಾಡ್ತೀರಾ ಅಂತಾರೆ. ಇವತ್ತು ಸಡನ್ನಾಗಿ ಜೀವಿತಾ ಮೇಡಮ್ ಫೋನ್ ಮಾಡಿದ್ರು, ಇಲ್ಲಿ ನಿಮ್ಮ ಅನುಭವ ಹಂಚ್ಕೋಬೇಕು ಅಂತ ಇಲ್ಲಿ ಅರೇಂಜ್ ಮಾಡ್ಕೊಂಡು ಬಂದವು. ಆ ಥರ ಇದಾದ ಮೇಲೆ ವಾಟ್ ನೆಕ್ಸ್ಟ್ ಅಂದರೆ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಅದೇ ರೀತಿ ಪುಸ್ತಕ ಕನ್ನಡ ಟ್ರಾನ್ಸ್ಲೇಷನ್ಗೂ ಕೂಡ ನನಗೆ ಅವಕಾಶ ಬಂತು. ಅದು ಕೂಡ ಸಾರ್ ಮೂಲಕನೇ ಬಂದಿದೆ ಅಂತ ನನಗನ್ಸುತ್ತೆ. ಅದು ಕೂಡ ಸಕ್ಸಸ್ ಆಗಿ ನಡೆದಿದೆ. ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ವಾಟ್ ನೆಕ್ಸ್ಟ್ ಅಂದ ತಕ್ಷಣವೇ ಇವಾಗ ತುಂಬ ಸಾಕಾಗಿದೆ, ಈ ಕೆಲಸಗಳೇ ನಡೆದಿಲ್ಲ, ಪೆಂಡಿಂಗ್ ಇದೆ ಅಂದಾಗ ಯಾವ ಕ್ಲಾಸುಗಳು ಬರೋದಿಲ್ಲ. ಪೆಂಡಿಂಗ್ ವರ್ಕ್ ಮುಗಿದ ತಕ್ಷಣವೇ ಸೈಲೆಂಟಾಗಿ ಕೂತ್ರೆ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. ಸರ್ ಬಂದು ಸೂಚನೆ ಕೊಟ್ಟಂಗೆ ಕೆಲಸ ನಡೀತಾ ಇದೆ. ಎಸ್ ಅಮ್ಮ, ವಾಟ್ ನೆಕ್ಸ್ಟ್ ಪತ್ರಿ ಸರ್ ಹೇಳ್ತಾ ಇರ್ತಾರೆ. ಅಮ್ಮ ಈ ಒಂದು ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ, ಆಧ್ಯಾತ್ಮಿಕ ಸೇವೆಯನ್ನು. ಅಮ್ಮ, ನಾನು ಕಂಡ ಪತ್ರಿಜಿ ಸರ್ ಯಾವಾಗಲೂ ಒಂದು ಹೇಳ್ತಾ ಇದ್ರು, 50-50 ಕಾನ್ಸೆಪ್ಟ್ನಲ್ಲಿ ಇರಿ ಯಾವಾಗಲೂ. 50% ಸಾಂಸಾರಿಕ ಜೀವನ, 50% ನಮ್ಮ ಆಧ್ಯಾತ್ಮಿಕ ಜೀವನ. ನಮ್ಮ ಇತ್ತೀಚೆಗೆ ಬಂದಂತಹ ಪಿರಮಿಡ್ ಮಾಸ್ಟರ್ಸ್ಗೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಮ್ಮ. ಕೆಲವರು ಲೇಟಾಗಿ ಬಂದರೂ ಕೂಡ ಲೇಟೆಸ್ಟಾಗಿ ಬಂದಿದ್ದಾರೆ ಅಂತ ಸರ್ ಹೇಳ್ತಾ ಇದ್ದರು. ಆದರೆ ಕೆಲವ್ರಿಗೆ ಸ್ವಲ್ಪ ಏನಾದರೂ ಒಂಚೂರು ಅನುಭವ ಆದ ತಕ್ಷಣ ತುಂಬ ಕುಣಿದಾಡಿಬಿಟ್ಟು ಇದು ಮಾಡ್ತಾರೆ, ಆತರ ಪಡ್ತಾರೆ. ಹಾಗಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಅರ್ಧ ಭಾಗ ಇರಬೇಕು, ಪ್ರಾಪಂಚಿಕ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಕೂಡ ಇರಬೇಕು. ಈಗ ನಾವು ಪ್ರಾಪಂಚಿಕ ಜೀವನ ಬೇಡ, ನಾನು ಧ್ಯಾನ ಒಂದೇ ಮಾಡ್ಕೊತೀನಿ ಅಂದಾಗ ಅಲ್ಲಿ ಹೊಂದಾಣಿಕೆ ಸರಿಯಾಗಿರೋದಿಲ್ಲ. ಅದರಿಂದ ನಾವೇ ಸಾರಿ ಏನು ಹೇಳಿದ್ದಾರೆ, ಸಂಸಾರದಲ್ಲೇ ನಿರ್ವಾಣ ಆಗಬೇಕು ಅಂದರೆ ಇದನ್ನು ಮಾಡ್ತಾ ಹೋಗಬೇಕು. ಆವಾಗ ಬ್ಯಾಲೆನ್ಸ್ ಆಗಿರುತ್ತೆ. ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಕೊತಾರೆ, ನೀನು ಧ್ಯಾನಕ್ಕೆ ಹೋಗು ಅಂತಾರೆ, ಅಥವಾ ಧ್ಯಾನಕ್ಕೆ ಕ್ಲಾಸ್ಗೆ ಬಿಟ್ಟು ಬರ್ತಾರೆ, ಹಣ ಹೊಂದಿಸ್ಕೊಡ್ತಾರೆ. ಈ ಥರ ಕಾರ್ಯಕ್ರಮಗಳೆಲ್ಲ ಕೂಡ ಮಾಡೋದಕ್ಕೆ ತುಂಬ ಅನುಕೂಲ ಇರುತ್ತೆ. ಅದರಿಂದ 50-50 ಅಂದರೆ ಬುದ್ಧ ಭಗವಾನರು ಸಂಸಾರವನ್ನು ಮಾಡಿಕೊಂಡು ರಾಜ್ಯದಿಂದ ಹೊರಗೆ ಬಂದು ಅವರು ಧ್ಯಾನ ಪ್ರಚಾರವನ್ನು ಮಾಡಿದ್ರು, ಅವ್ರು ನಿರ್ವಾಣವನ್ನು ಹೊಂದಿದ್ರು. ಆದರೆ ಯಶೋಧರ ಮಾತೆ ಅವರನ್ನು ಎಕ್ಸಾಂಪಲ್ ಆಗಿ ತಗೊತಾರೆ ಸರ್ರು. ಅವರು ಮಾಡಿಲ್ವಾ ಯಶೋಧರ ಮಾತೆ? ಪ್ರತಿಯೊಬ್ಬ ಸ್ತ್ರೀ ಕೂಡ ಒಬ್ಬ ಯಶೋಧರ ಮಾತೆ ಆಗಬೇಕು, ಸೀತಾ ಮಾತೆ ಆಗಬೇಕು, ದ್ರೌಪದಿ ಮಾತೆ, ರುಕ್ಮಿಣಿ ಮಾತೆ, ಈ ಥರ ಹೇಳಿ ಆ ಸಮಯಕ್ಕೆ ತಕ್ಕಾಗಿ ಅದೆಲ್ಲವೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಸಂಸಾರದಲ್ಲಿ ಇರಬೇಕು. ಸಂಸಾರದಲ್ಲಿಲ್ಲ ಆ ಸನ್ಯಾಸಿ ಅಂದರೆ ಏನೋ ಕಷ್ಟ ನಷ್ಟಗಳಿರೋದಿಲ್ಲ, ಅವರಷ್ಟವ್ರು ಇರ್ತಾರೆ. ಸಂಸಾರದಲ್ಲಿ ಇದ್ದಾಗಲೇ ಚಾಲೆಂಜಸ್ ಅನ್ನೋದು ಜಾಸ್ತಿ ಅರ್ಥ ಆಗುತ್ತೆ. ಅದರಿಂದ ಬೇಗನೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಪಾಲನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಸ್ ಅಮ್ಮ, ಅದಕ್ಕೆ ಹೇಳ್ತಾ ಇದ್ರು PSSMನಲ್ಲಿ ಹೆಚ್ಚು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಇರೋದು ನಮ್ಮ ಹೆಣ್ಮಕ್ಳು ಅಂತ. ಪತ್ರಿ ಸರ್ ಅದಕ್ಕೇನೆ ಧ್ಯಾನ ಮಹಾಯಜ್ಞ ಅಂತ ಒಂದು ಅದ್ಭುತವಾದ ಯಜ್ಞ ಎಲ್ಲ ಕಡೆನೂ ಶುರು ಮಾಡೋದು, ತಿರುಪತಿಯಿಂದ ಹಿಡಿದು ಇವತ್ತೇನು ನಾವು ಕಡ್ತಾಲ್ವರೆಗೂ ನೋಡ್ತಾ ಇದ್ದೀವಿ. ಪ್ರತಿಯೊಂದರೂ ಕೂಡ ಮಹಿಳಾ ಧ್ಯಾನ ಮಹಾಯಜ್ಞ ಅಂತಲೇ ಶುರು ಮಾಡಿದ್ರು. ನಮಗೆಲ್ಲ ಗೊತ್ತಿದೆ ಅಮ್ಮ, ಕಡ್ತಾಲ್ನಲ್ಲಿ ಪತ್ರಿ ಸರ್ಗಾಗಿ ಒಂದು ಶಕ್ತಿ ಸ್ಥಳ ನಿರ್ಮಾಣ ಆಗಿದೆ. ಅಮ್ಮ, ಈಗಿನವರಿಗೆ ಪಿರಮಿಡ್ ಮಾಸ್ಟರ್ಸ್ಗೆ ಆ ಒಂದು ಸ್ಥಳದ ಅದ್ಭುತ ಬಗ್ಗೆ ತಿಳಿಸಿ ಅಮ್ಮ. ಆದರೆ ಪತ್ರಿ ಸಾರು ಮಹಾ ನಿರ್ವಾಣ ಹೊಂದಬೇಕು ಅಂದಾಗ ಇನ್ನು ಆ ಸಮಾಧಿಗೆ ಹೋಗಬೇಕು. ಯಾಕೆಂದರೆ ನಾನು ಬಂದಿದ್ದ ಕೆಲಸ ಎಲ್ಲ ಮುಗಿದಿದೆ, ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳಿದರು. ಯಾಕೆಂದರೆ ಕರೋನಾ ಬಂದಾಗ 24/7 ಕೆಲಸ ಮಾಡಿದ್ದಾರೆ. ಇಲ್ಲಿ ಮಾತಾಡ್ತಾ ಇರ್ತಾರೆ, ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಟಾಟಾ ಬೈ ಬೈ ಅಂತಾರೆ. ಅಲ್ಲಿ ಮಾತಾಡ್ತಿರ್ತಾರೆ, ನಾನು ಜಪಾನ್ಗೆ ಹೋಗ್ತಾ ಇದ್ದೀನಿ ಅಂತಾರೆ, ನಾನು ಭಾರತ ದೇಶಕ್ಕೆ ಹೋಗ್ತಾ ಇದ್ದೀನಿ, ಕಡ್ತಾಲಲ್ಲಿ ಇರ್ತೀನಿ ಅಂತಾರೆ. ಈ ಥರ 24/7 ವರ್ಕ್ ಮಾಡಿದ್ದಾರೆ. ಅದಕ್ಕೆ ತಕ್ಕಾಗಿ ಸರ್ ಮುಂದಾಲೋಚನೆಯಿಂದ PMC ಚಾನಲ್ ಅನ್ನೋದನ್ನು ತಯಾರು ಮಾಡಿಕೊಟ್ರು 2018ರಲ್ಲಿ.
20ರಲ್ಲಿ ಕರೋನಾ ಬಂದಿದ್ದು. ಅದಕ್ಕೆ ಮುನ್ಸೂಚನೆಯಾಗಿ ಸರ್ಗೆಲ್ಲ ಅರ್ಥ ಮಾಡಿಕೊಂಡು ಇಲ್ಲಿ ಇರೋ ಜನತೆಗೆ ಏನೇನು ಸೌಕರ್ಯಗಳು ಬೇಕೋ ಎಲ್ಲವೂ ಕೂಡ ಮಾಡಿಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ಇವತ್ತು ನಾವು ಇಷ್ಟು ದೂರ ಕೆಲಸ ಮಾಡೋದಕ್ಕೂ ಕೂಡ ಆಗ್ತಾ ಇದೆ. ಅದರಲ್ಲಿ ಇನ್ನೂ ಏನಾಗ್ತದೆ ಅಂದರೆ ಸರ್ದು ಒಂದೇ ನಿಯಮ ಏನು ಅಂದರೆ ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು, ಧ್ಯಾನ ಜಗತ್ತಾಗಬೇಕು ಅಂತ. ಆವಾಗ ಆನಂದ ಜೀವನ ನಡೀತದೆ ಅಂತ. ಅದರ ಸಲುವಾಗಿ ಪ್ರತಿಯೊಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಈಗ ಏನಾಗ್ತದೆ ಅಂದರೆ ಆ ಮಹಾಶಕ್ತಿ ಅನ್ನೋದು ದೇವಾನು ದೇವತೆಗಳು ಎಲ್ಲರೂ ಬಂದು ಆ ಶಕ್ತಿಯನ್ನು ಎಷ್ಟು ದೂರ ಪ್ರಸಾರವಾಗಿದೆಯೋ ಪತ್ರಿಸಾರಿಂದ ಆ ಶಕ್ತಿ ಗೋಲ್ಡನ್ ಎನರ್ಜಿನ ಆ ಸಮಾಧಿ ಒಳಗಡೆ ಹಿಂಗೆ ತಳ್ಳಿ 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 ಆ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಕೂತು ಧ್ಯಾನ ಮಾಡಿದಾಗ ಆ ಫೀಲಿಂಗ್ ಅನ್ನೋದು ಆಗ್ತದೆ. ಆ ಶಕ್ತಿ ಸ್ಥಳ ಅನ್ನೋದು 2095ವರೆಗೂ ಸರಿ ಇರ್ತೀನಿ ಅಂತ ಹೇಳಿದರು ಭೂಮಿ ಮೇಲೆ. ಆ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅದರಿಂದ ನಾವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಎನರ್ಜಿ ಅನ್ನೋದು ಅಲ್ಲಿ ಕೂತ ತಕ್ಷಣವೇ ನಮಗೆ ಫ್ಲೋ ಆಗ್ತದೆ, ಮೇಲೆ ಏಳ್ದಂಗೆ ಆಗ್ತಾ ಇರುತ್ತೆ. ಅಷ್ಟು ಹಗುರವಾಗಿ ಆಗುತ್ತೆ ಮೈಯೆಲ್ಲ ಕೂಡ. ನಾನು ಸುಮಾರು ಸಲ ಅಲ್ಲಿ ಧ್ಯಾನ ಮಾಡಿದ್ದೀನಿ. ಪ್ರತಿ ವರ್ಷ ಕೂಡ ಅಲ್ಲಿಗೆ ಧ್ಯಾನ ಮಹಾಚಕ್ರ ನಡೀತದಲ್ಲ, ಆವಾಗ ಪ್ರತಿ ಮಹಿಳೆ ಕೂಡ ಆ ಶಕ್ತಿ ಹೇಗಿದೆ ಅನ್ನೋದು ನಮಗೆ ತೋರಿಸ್ಕೊಟ್ಟು ಪ್ರತಿ ವರ್ಷವೂ ಧ್ಯಾನ ಮಹಿಳಾ ಚಕ್ರ, ಧ್ಯಾನ ಮಹಿಳಾ ಯಜ್ಞಗಳು ಅಂತ ಪ್ರತಿ ಊರಲ್ಲಿ, ಪ್ರತಿ ದೇಶದಲ್ಲಿ, ಪ್ರತಿ ಹಳ್ಳಿಯಲ್ಲಿ ಕೂಡ ಈ ಕಾರ್ಯಕ್ರಮಗಳು ನಡೆಯೋದಕ್ಕೆ ಆ ಸ್ತ್ರೀ ಶಕ್ತಿ ಅನ್ನೋದು ಇಲ್ಲದೇ ಇದ್ದರೆ ಪುರುಷ ಶಕ್ತಿ ಕೆಲಸ ಮಾಡೋದು ಕಷ್ಟ. ಆ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಮೊದಲು ಒಂದಾಗಿತ್ತು, ಈಗ ಬೇರ್ಪಡಿಸಿರೋದು ಭೂಮಿ ಮೇಲೆ ಬಂದಾಗ ಅಂತ ಹೇಳಿ ಆ ಸ್ತ್ರೀ ಶಕ್ತಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದ್ಭುತ ಅಮ್ಮ. ಆತ್ಮೀಯರೇ, ತಿಳಿತಾ ಬಂದ್ರಿ ಅಲ್ವಾ, ಕಡ್ತಾಲಲ್ಲಿರೋ ಪತ್ರಿಜಿ ಸರ್ ಅವರ ಶಕ್ತಿ ಸ್ಥಳದ ಅದ್ಭುತವನ್ನು ಅಮ್ಮನವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಹೋದ್ರು. ದೇವತೆಗಳ ಗೋಲ್ಡನ್ ಎನರ್ಜಿ ಆ ಒಂದು ಸ್ಥಳದಲ್ಲಿ ತುಂಬಿದೆ. ನಾವು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದಾಗ ಆ ಗೋಲ್ಡನ್ ಎನರ್ಜಿ ನಮ್ಮದಾಗುತ್ತೆ ಅಂತ ಹೇಳಿದ್ರು. ಅಮ್ಮ, ಈ ಒಂದು ನಾನು ಕಂಡ ಪತ್ರಿಜಿಯ ಕೊನೆಯ ಪ್ರಶ್ನೆಯಂತೆ ಪತ್ರಿಜಿ ಅವರ ಆಶಯ ಏನಿದೆ ನಮ್ಮ ಧ್ಯಾನಿಗಳ ಮೇಲೆ? ಪತ್ರಿಜಿ ಅವರ ಹೇಳ್ತಾ ಇದ್ದಿದ್ದು ಪ್ರತಿಯೊಬ್ಬರೂ ಧ್ಯಾನಿಗಳೇ ಆಗಬೇಕು, ಮಾಂಸಾಹಾರವನ್ನು ಬಿಟ್ಟಾಗ ಅದ್ಭುತವಾಗಿರ್ತದೆ ಅಂತ ಹೇಳ್ತಾ ಇದ್ದರು. ಒಂದು ಸತಿ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಲಂಡನ್ ಅಂತ ಅನಿಸುತ್ತೆ. ಅಲ್ಲಿ ಎಲ್ಲರೂ ಬೇರೆ ಬೇರೆ ಉದ್ಯಮಗಳಲ್ಲಿ ಇರ್ತಾರಲ್ಲ, ದೊಡ್ಡ ದೊಡ್ಡ ಕೆಲಸಗಳಲ್ಲಿ, ಕಾರ್ಪೊರೇಟ್ ಕೆಲಸ ಅಂತ, ಅವರೆಲ್ಲರೂ ಬಂದಿದ್ದಾರೆ. ಸ್ವಾಮೀಜಿ 2 ಗಂಟೆ 1 ಗಂಟೆ ಧ್ಯಾನ ಮಾಡಿ ಅಂತ ನೀವು ಹೇಳ್ತೀರಾ, ಇಷ್ಟೊಂದು ಕೆಲಸದ ಒತ್ತಡದಲ್ಲಿ ನಾವು ಮಾಡೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಂತೆ. ಹೌದಾ ಸ್ವಾಮೀಜಿ, ಹಾಗಾದರೆ ನೀವು ಧ್ಯಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಸಸ್ಯಾಹಾರಿಗಳಾಗಿ ಮೊದಲು ಮಾಂಸ ತಿನ್ನೋದನ್ನು ನಿಲ್ಲಿಸಿ, ಆ ಹಿಂಸೆ ಪ್ರಾಣಿಗಳ ಹಿಂಸೆ ಮಾಡೋದನ್ನು ನಿಲ್ಲಿಸಿದಾಗ ಆಟೋಮೆಟಿಕ್ಕಾಗಿ ಅದು ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ನೀವು ಅದನ್ನು ಹಿಂಸೆ ಮಾಡೋದನ್ನು ನಿಲ್ಲಿಸಿ, ಧ್ಯಾನ ಮಾಡದೇ ಇದ್ದರೂ ಪರವಾಗಿಲ್ಲ ಅಂತ. ಹಾಗಂತಲೇ ನಾವು ಏನು ಎಲ್ಲಿಗೋದ್ರೂ ಕೂಡ ಆಹಾರವನ್ನು ನೀಡುವಾಗ ಬೇರೆಯವ್ರಿಗೆ ಕೊಟ್ಟಾಗ ಹೇಳ್ತೀವಿ ಸಸ್ಯಾಹಾರಿಗಳಾಗಬೇಕು. ಧ್ಯಾನಿಗಳೆಲ್ಲರೂ ಕೂಡ ಧ್ಯಾನ ಮಾಡದೇ ಇರೋರು ಧ್ಯಾನಿಗಳಾಗಬೇಕು. ಧ್ಯಾನಿಗಳಲ್ಲಿ ಕೂಡ ಕೆಲವರು ಮಾಂಸಾಹಾರದಲ್ಲಿರ್ತಾರೆ, ಅವರೆಲ್ಲರೂ ಕೂಡ ಧ್ಯಾನಿಗಳಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕು ಅನ್ನೋದನ್ನು ನಾವು ಒಂದು ಸಂಕಲ್ಪ ಮಾಡಿ ಕೊಡ್ತಾ ಇರ್ತೀವಿ. ಅದನ್ನೇ ನಮಗೆ ಪತ್ರಿಜಿ ಅವರು ತಿಳಿಸ್ಕೊಟ್ಟಿರೋದು. ಅದಕ್ಕೆ ಎಲ್ಲಿ ಹೋದರೂ ಕೂಡ ನಾವು ಒಂದು ಸಂಕಲ್ಪ ಬಲ ಇರಬೇಕು. ಅರೆ ಆಹಾರ ಇಷ್ಟೊಂದು ಮಿಕ್ಕಿದೆ ಅಂತ ಅಲ್ಲ, ಅದನ್ನು ಯಾರಿಗೆ ಹಂಚ್ತೀವೋ ಇವರೆಲ್ಲರೂ ಕೂಡ ಶಾಕಾಹಾರಿಗಳಾಗಿ ಅಂತ ಸಂಕಲ್ಪ ಮಾಡಿದ್ರು ಕೂಡ ಅದು ನಮ್ಮ ಮಾತಿನ ಮೂಲಕ ಆ ವೈಬ್ರೇಷನ್ ಅನ್ನೋದು ಅಲ್ಲಿವರೆಗೂ ತಲುಪುತ್ತೆ. ಒಂದಾನೊಂದು ಸಮಯದಲ್ಲಿ ಅವರು ಕೂಡ ಮನೆಗೆ ಬಂದಿರೋರು, ಇಲ್ಲಿವರೆಗೂ ಬಂದಿರೋರು ಆಲ್ಮೋಸ್ಟ್ ಎಷ್ಟೋ ಜನ ಶಾಕಾಹಾರಿಗಳಾಗಿದ್ದಾರೆ ನಮ್ಮ ಮಾತನ್ನು ಅರ್ಥ ಮಾಡಿಕೊಂಡು. ಅದರಿಂದ ಅದನ್ನೇ ಇನ್ನೂ ಮುಂದೆ ಕೂಡ ಎಲ್ಲರೂ ಅದನ್ನೇ ಫಾಲೋ ಮಾಡಿದರೆ ನಮ್ಮ ಮಾನವ ಮನಕುಲ ಅನ್ನೋದು ಅದ್ಭುತವಾಗಿರುತ್ತೆ. ಇಲ್ಲ ಅಂದರೆ ಎಷ್ಟೋ ಕಷ್ಟ ನಷ್ಟಗಳನ್ನು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಬೇರೆಯವರು ಕೂಡ ಆ ರೀತಿ ಆಗೋದು ಬೇಡ. ನಮ್ಮ ಜೀವನ ಸಂಪೂರ್ಣವಾಗಿ ಜೀವಿಸಿಬಿಟ್ಟು ಹೋಗೋಣ ಅಂತ ನನಗೆ ಬೇಡಿಕೆ. ಧನ್ಯವಾದಗಳು ಅಮ್ಮ. ಅದ್ಭುತವಾದ ಮಾತುಗಳು ಮಾಸ್ಟರ್ಸ್. ಪತ್ರಿಜಿ ಅವರ ಕೊನೆಯ ಆಶಯ ಧ್ಯಾನಿಗಳ ಮೇಲೆ ಅಂದರೆ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಸಸ್ಯಾಹಾರ ಜಗತ್ ಆಗಲೇಬೇಕು,
ಎಲ್ಲರೂ ಕೂಡ ಸಸ್ಯಾಹಾರಿಗಳಾಗಬೇಕು ಅನ್ನೋದೇ ಅವರ ಬಹಳ ಬೃಹತಾಕಾರದ ಒಂದು ಸಂಕಲ್ಪ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರ ಆಶಯವನ್ನು ಈಡೇರಿಸುವ ಶಕ್ತಿ, ಸ್ಥೈರ್ಯ, ಧೈರ್ಯ ಎಲ್ಲವೂ ನಮ್ಮದಾಗಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ನಾನು ಕಂಡ ಪತ್ರಿಜಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮತ್ತು ಅತಿಥಿಯಾಗಿ ಬಂದಂತಹ ಗೌರವಾನ್ವಿತ ಹಿರಿಯ ಪಿರಮಿಡ್ ಮಾಸ್ಟರ್ ಶ್ರೀಮತಿ ನಿರ್ಮಲಾ ಗುಪ್ತಾ ಅಮ್ಮನವರಿಗೆ PMC ಕನ್ನಡ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ನಮಸ್ಕಾರ ಅಮ್ಮ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.